ಇವತ್ತು ನಾನು ಎದ್ದೇಳೋದು ಲೇಟ್ ಆಯಿತು. ನಾನು ಎದ್ದೇಳೋಷ್ಟೊತ್ತಿಗೆ ಆಲ್ರೆಡಿ ಸೂರ್ಯ ಬಂದುಬಿಟ್ಟಿದ್ದ. ಹಾಗೆ ಸೂರ್ಯಗೆ ಒಂದು ನಮಸ್ಕಾರ ಹಾಕಿ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದು ರೆಡಿಯಾಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಫೋನ್ ಮಾಡಿ ಒಂದು ಚೀಲ ಈರುಳ್ಳಿ ತೊಗೊಂಬರೋಕೆ ಹೇಳ್ದ. ಸೊ ಈರುಳ್ಳಿ ತೊಗೊಂಡು ಅವ್ರ ಅಂಗಡಿ ಹತ್ರ ಹೊರಟೆ. ಅವ್ರ ಅಂಗಡಿ ಹತ್ರ ಈರುಳ್ಳಿ ಹಾಕ್ಬಿಟ್ಟು ಹಾಗೆ ನನ್ನ ತಮ್ಮನ ಡಿಯೋ ಬೈಕ್ದು ಸೀಟ್ ಕಿತ್ತೋಗಿತ್ತು. ಆ ಸೀಟ್ ಹೊಲ್ಸ್ಕೊಂಬರೋಕ್ಕೆ ಅಂತ ಆ ಸೀಟ್ ಎತ್ಕೊಂಡು ಸೀಟ್ ಅಂಗಡಿ ಹತ್ರ ಹೊರಟೆ. ಸೀಟ್ ಅಂಗಡಿಗೆ ಹೋಗಿ ಸೀಟ್ನ ಕೊಟ್ಬಿಟ್ಟು ಹೊಲ್ದಿಕ್ಕಿರಿ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ಅಲ್ಲಿಂದ ವಾಪಸ್ ಗ್ಯಾರೇಜ್ ಕಡೆ ಹೊರಟೆ. ಗ್ಯಾರೇಜಲ್ಲಿ ಏನೂ ಕೆಲಸ ಇರಲ್ಲ. ಸೊ ಹಂಗೆ ಶೇರ್ ಮಾರ್ಕೆಟ್ ಓಪನ್ ಮಾಡಿ ನನ್ನ ಪೋರ್ಟ್ಫೋಲಿಯೋ ಚೆಕ್ ಮಾಡ್ತಾಯಿದ್ದೆ. ಗ್ಲಾಸ್ ಅಂಗಡಿಯಿಂದ ಕಾಲ್ ಮಾಡಿದರು, ಟಿ ಟಿಗೆ ಗ್ಲಾಸ್ ಬಂದಿದೆ ಬನ್ನಿ ಅಂತ. ಸೊ ಟಿ ಟಿ ಎತ್ಕೊಂಡು ಹೋಗೋಕ್ಕೆ ಅಂತ ಟಿ ಟಿ ಹತ್ರ ಬಂದ್ವಿ. ಆಮೇಲೆ ಟಿ ಟಿ ಎತ್ಕೊಂಡು ಗ್ಲಾಸ್ ಅಂಗಡಿ ಹತ್ರ ಹೊರಟ್ವಿ. ನಮ್ಮ ಟಿ ಟಿನ ಅಲ್ಲೇ ಗ್ಲಾಸ್ ಅಂಗಡಿ ಹತ್ರ ಪಾರ್ಕ್ ಮಾಡಿದ್ವಿ. ಅವನು 2 ಅವರ್ಸ್ ಆಗುತ್ತೆ ರೆಡಿ ಮಾಡೋಕ್ಕೆ. ಸೊ 2 ಅವರ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳ್ದ. ಅಲ್ಲೇ ಪಕ್ಕದಲ್ಲಿ ಬ್ರೆಡ್ ಸಪ್ಲೈನ್ ಬಂದ. ಅವನ ಹತ್ರ ಒಂದು ಬ್ರೆಡ್ ಇಸ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಅಷ್ಟರಲ್ಲಿ 2 ಅವರ್ಸ್ ಆಗಿತ್ತು. ಸೊ ಗ್ಲಾಸ್ ಅಂಗಡಿಯಿಂದ ಕಾಲ್ ಮಾಡಿ ಟಿ ಟಿ ರೆಡಿಯಾಗಿದೆ ಬಂದು ಎತ್ಕೊಂಡೋಗಿ ಅಂತ ಹೇಳ್ದ. ಸೊ ಗ್ಲಾಸ್ ಅಂಗಡಿ ಹತ್ರ ಹೋದ್ವಿ. ಆಮೇಲೆ ಅಲ್ಲೇ ಗ್ಲಾಸ್ನೆಲ್ಲ ಚೆಕ್ ಮಾಡ್ಕೊಂಡು ಟಿ ಟಿ ಎತ್ಕೊಂಡು ಮನೆ ಹತ್ರ ಬಂದ್ವಿ. ಮನೆ ಬಾಗಿಲಲ್ಲೇ ನಮ್ಮ ಬಾಯ್ಸು ವೆಯ್ಟ್ ಮಾಡ್ತಾಯಿದ್ರು. ಅವ್ರಿಗೊಂದು ಆಯ್ ಹೇಳ್ಬಿಟ್ಟು ಹಂಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಿರರ್ ಮುಂದೆ 2 ಫೋಸ್ ಕೊಟ್ಟು ಹಂಗೆ ಮನೇಲಿ ನೀರು ಖಾಲಿಯಾಗಿತ್ತು. ಆಚೆ ಬಂದು ಕ್ಯಾನ್ಗಳು ಎತ್ಕೊಂಡು ನೀರು ಅಂಗಡಿ ಹತ್ರ ಹೋಗಿ ಅಲ್ಲಿ ನೀರು ತುಂಬಿಸ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮಣ್ಣ ಆಚೆಯಿಂದ ದೋಸೆ ಪಾರ್ಸಲ್ ತೊಗೊಂಬಂದಿದ್ದ. ಆ ದೋಸೆ ತಿಂದು ಹಾಗೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು ಲಾಗಿನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದೆ. ಮಿಡ್ನೈಟ್ 1:15 ನನಗೆ ಕಾಲ್ ಬಂತು, ಟಿ ಟಿಗೆ ಬಾಡಿಗೆ ಇದೆ ಅಂತ. ಆಮೇಲೆ ನಾನು ಹೋಗಿ ನಮ್ಮ ಅಣ್ಣನ ಎಬ್ಬರಿಸ್ಕೊಂಡು ನನ್ನ ಟಿ ಟಿ ಹತ್ರ ಬಿಟ್ಬಿಟ್ಟು ನಾನು ಮನೆಗೆ ಬಂದೆ. ಇದಾಗಿತ್ತು ನನ್ನ ದಿನ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.